ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಟೈಮು 11:30 ಆಗಕ್ಕೆ ಬಂದಿರಬೇಕು. ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದೆ ಅಂದ್ರೆ ನಮ್ಮ ಸಿದ್ದು ಇಲ್ಲಾಂದ್ರೆ ಇದೇ ಟೈಮ್ಗೆ ಶುರು ಮಾಡ್ತೀನಿ. ಸ್ನಾನನೂ ಪೂಜೆನೆಲ್ಲ ಮಾಡ್ಕೊಂಡ್ಬಂದು ಜಸ್ಟ್ ನಾನು ತಿಂದು ಮತ್ತೆ ಬ್ಲಾಗನ್ನು ಶುರು ಮಾಡಕತ್ತೀನಿ. ಇನ್ನು ಆಲ್ಮೋಸ್ಟ್ ನಾನು ಮಾರ್ನಿಂಗ್ ರೂಟೀನ್ ಜೊತೆಗೆ ಎಲ್ಲ ಟಿಫಿನ್ ಇದೆಲ್ಲ ಮುಗಿದ್ಬಿಡ್ತು ಅಂದರೆ ಮಧ್ಯಾಹ್ನದೇ ಅಷ್ಟೊಂದು ಕೆಲಸನೇ ಇರೋಂಗಿಲ್ಲ. ಇಷ್ಟು ಕುಕ್ಕರಿಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ದೋಸೆಗೆ ಯಾಕಂದರೆ ಸ್ವಲ್ಪನೇ ಹಾಕಿದ್ದೆ. ಮೊನ್ನೆನೂ ಇಡ್ಲಿ ಮಾಡಿದ್ಮೇಲೆ ಹೀಗಾಗಿ ಒಂದಿಷ್ಟು ಹಿಟ್ಟು ಉಳ್ಕೊಡುತ್ತೆ ನೋಡ್ರಿ. ಇಷ್ಟು ಬೆಳಿಗ್ಗೆ ಅಷ್ಟು ತಿಂದು ಟಿಫಿನಿಗೆ ತೊಗೊಂಡು ಹೋಗಲ್ಲ. ಹೀಗಾಗಿ ಸ್ವಲ್ಪ ಉಳ್ಕೊಳುತ್ತೆ. ಯಾಕಂದರೆ ಸ್ವಲ್ಪನೇ ಹಾಕಿದ್ದೆ. ಇಲ್ಲಾಂದ್ರೆ ನನ್ನ ಫ್ರೆಂಡ್ ಯಾರೋ ಹಿಂಗೆ ಹಿಟ್ಟು ಕೇಳ್ತಿರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ನಮ್ಮಷ್ಟಕ್ಕೆ ಅಷ್ಟು ಹಾಕ್ಕೊಂಡಿರ್ತೀನಿ. ಯಾಕಂದರೆ ಮೊನ್ನೆನೂ ಇಡ್ಲಿ ಮಾಡಿದ್ದೆ. ದೋಸೆಗೆ ಹಾಕಿಬಿಟ್ನೆ ಅಂದರೆ ಪಡ್ಡೂ ಆಗುತ್ತಲ್ಲ, ಅದರೊಳಗೆ ಹಿಂಗೇನು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದು ಸತಿ ಪಡ್ಡೂ ಮಾಡ್ಬೋದು ಟಿಫಿನ್ ಬಾಕ್ಸ್ಗೆ ಅಂತಂದು ಒಂದು ಸ್ವಲ್ಪ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ. ಜಸ್ಟ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಅಷ್ಟೇ ಮಾಡಿದ್ದೆ. ಒಂದೊಂದು ಸತಿ ಹಾಕಿದ್ರೆ ಏನು ಮಾಡ್ತೀನಿ, ಜಾಸ್ತಿ ಹಾಕಿ ರುಬ್ಬಿನ ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾಕಂದ್ರೆ ಈಗ ಶ್ರಾವಣ ಅಲ್ಲರಿ, ಏನಾರ ವೆಜ್ನಾಗ ಏನಾದರೂ ವೆರೈಟಿ ಮಾಡಬೇಕಾಗತ್ತೆ. ಇನ್ನೂ ಒಂದು ಹೆಂಗೂ ಹಿಂಗೊಂದು 10-12 ದಿನ ಅಂತೂ ನಾವೇನು ಗಣಪತಿ ಹೋಗೋ ತನಕ ನಮ್ಮ ಮನೆಗೇನು ನಾನ್ ವೆಜ್ ನಾವು ಮಾಡೋಂಗಿಲ್ಲಲ್ಲ. ಹೀಗಾಗಿ ವೆಜ್ನಾಗ ಏನೋ ಅದು ಇದು ಡಿಫ್ರೆಂಟಾಗಿ ನಡ್ತೈತಿ. ಇನ್ನು ಸಾಯಂಕಾಲ ಸಿದ್ದು ಬಂದಂದ್ರೆ ಅವರಿಗೆ ಮಕ್ಕಳೆಲ್ಲ ಹೀಗಾಗಿ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಡ್ಬೇಕು ಆಗ್ತತಿ. ಹೀಗಾಗಿ ಮಾಡಿರತ್ತೆ. ಮತ್ತು ಸಾಯಂಕಾಲ ಏನಾದರೂ ಮಾಡಿರತ್ತೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಅನ್ನ ಸಾರು ಅಷ್ಟೇ ಮಾಡಿಟ್ಕೊಂಡು ನನಗೆ ಸಿದ್ದು ಮತ್ತು ನಮ್ಮ ಮನೆಯವ್ರಿಗೆ ಏನೋ ಧೀರಜ್ ಅಂತೂ ಸಾಯಂಕಾಲ ಬರ್ತಾನಲ್ಲ. ಹೀಗಾಗಿ ನಮ್ಮ ಮನೆಯವರು ಏನು ಅನ್ನ ಸಾರು ಇದ್ರೆ ಊಟ ಮಾಡ್ತಾರೆ. ಆ್ಯಕ್ಚುಲಿ ನುಗ್ಗಿಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ. ಮತ್ತು ಅನ್ನ ಮಾಡಿದ್ರೆ ಅನ್ನ ಸಾರು ಮಧ್ಯಾಹ್ನಕ್ಕೆ. ಇನ್ನು ಸಾಯಂಕಾಲ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ ಮತ್ತೆ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಮಾರ್ನಿಂಗ್ ರೂಟೀನ್ ಮುಗೀತಂದ್ರೆ ಎಲ್ಲ ಕಟ್ಟಿನೂ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ನೋಡ್ರಿ. ಇಷ್ಟ ಹಿಟ್ಟು ಉಳ್ಕೊಂಡತಿ. ಕುಕ್ಕರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಪಾತ್ರೆನೂ ಆಗ್ಯಾವು. ಇದು ನಮ್ಮ ಸಿದ್ದೊಂದು ಕ್ಲಾಸಿನ ಸ್ಟ್ಯಾಂಡ್ ನೋಡಿರಿ. ಒಂದೊಂದು ಸತಿ ಹಿಂಗೇನಾದರೂ ಬೇಗನೆ ಕ್ವಿಕ್ಕಾಗಿ ಏನಾದರೂ ವ್ಲಾಗ್ ಮಾಡ್ಬೇಕಂದ್ರೆ ಇದಕ್ಕೆ ಹಾಕ್ಕೊಂಡಿರ್ತೀನಿ ಮೊಬೈಲ್. ಅವಾಗೇನು ಆನ್ಲೈನ್ ಕ್ಲಾಸ್ ಇತ್ತಲ್ಲ, ಆನ್ಲೈನ್ ಕ್ಲಾಸಿಗೆ ತಗೊಂಡಿದ್ದಿದ್ದು. ಸೊ ಎಲ್ಲ ಮಾರ್ನಿಂಗ್ ರೂಟೀನ ಮುಗ್ದೈತಿ. ಪೂಜೆನೂ ಆಗೈತೆ ನೋಡ್ರಿ. ಜಸ್ಟ್ ಎಲ್ಲ ಬಾಲ್ಕನಿ ಎಲ್ಲ ತೊಳೆದು ಹೋಗಿದ್ದೆ. ಮಷೀನಿಗೆ ಬಟ್ಟೆನೂ ಹಾಕ್ಕೊಂಡಿನಿ ನೋಡ್ರಿ. ಮೊನ್ನೆ ನೀರು ಹೋಗತಿ ಅಂದರು ಅದನ್ನು ಏನದು 2 ಟಬ್ ತುಂಬಿಟ್ಕೊಂಡಿದ್ದೆ. ಯಾಕಂದ್ರೆ ಇಡೀ ದಿನವೂ ಲೈಟ್ ಇರಲಿಲ್ಲ ಮೊನ್ನೆ. ಹೀಗಾಗಿ ಇನ್ನೂ ಖಾಲಿ ಮಾಡ್ಬೇಕು ಅವನ್ನ. ಈಗ ಮಷೀನಿಗೆ ಬಟ್ಟೆ ಹಾಕೀನಿ. ಎಲ್ಲ ಕ್ಲೀನೂ ಆಗೈತೆ ನೋಡ್ರಿ. ವಾತಾವರಣ ಒಂದು ಸ್ವಲ್ಪ ಮಳೆ ಬರೋ ವಾತಾವರಣ ಇದೆ ನೋಡ್ರಿ. ಜಸ್ಟ್ ಮಾರ್ನಿಂಗ್ ರೂಟೀನ್ ಅಂತಂದು ಹೇಳಿ ನಾನು ಶೇರ್ ಮಾಡ್ಕೊಂಡಿನಿ. ಈ ರೀತಿ ಇತ್ತು ಇವತ್ತಿನ ಮಾರ್ನಿಂಗ್ ರೂಟೀನ್. ಇನ್ನು ಮತ್ತು ಸಾಯಂಕಾಲ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸಿದ್ದು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಮತ್ತು ಈಗ ಟೈಮು 4 ಗಂಟೆ ಆಗೈತಿ. ಬಂದು ಊಟ ಮಾಡಿ ಈಗ ಸ್ವಲ್ಪ ಸೈನ್ಸ್ ರಿವಿಷನ್ ಮಾಡೋಣ ಅಂತ ಕೂತ್ಕೊಂಡಿವಿ. ಯಾಕಂದ್ರೆ ಸಿಲೆಬಸ್ ಆಲ್ರೆಡಿ ಬಂದತಿ. ಸೆಪ್ಟೆಂಬರ್ 18 ಅಲ್ಲ, ಸೆಪ್ಟೆಂಬರ್ 18ಇಂದ ಎಕ್ಸಾಮ, ಫಸ್ಟ್ ಟರ್ಮ್ ಎಕ್ಸಾಮ್ ಶುರು ಆಗ್ತಾವೆ. ಹೀಗಾಗಿ ಮೇನ್ ಸಬ್ಜೆಕ್ಟು ಒಂದು ಸ್ವಲ್ಪ ಅವಾಗ ಟೈಮ್ ಸಿಕ್ಕಾಗ ತೊಗೊಂಡ್ರತ್ತು ಅಂತಂದು ಹೇಳಿ ಕೂತ್ಕೊಂಡಿವಿ. ಈಗ ರಿವಿಷನ್ನ ಮಾಡಿಸ್ಬೇಕು ಅಂತ ಜಸ್ಟ್ ಕೂತ್ಕೊಂಡಿನಿ. ಇನ್ನು ಆನ್ಲೈನು ಏನು ಟ್ಯಾಲೆಂಟ್ ಅಂತ ಮಾಡಿದೆಲ್ಲ ಪಜಿ ಅದ್ರದ್ದು ಟ್ರಾಫಿ ಒಂದು ಬಂದದ್ರಿ. ನಮ್ಮ ಸಿದ್ದೊಂದು ಇನ್ನು ಟ್ರಾಫಿ ತರಕ್ಕೊಂದು ಹೋಗಬೇಕು. ಅದನ್ನು ತೊಗೊಂಡು ಬಂದ್ವಿ ಅಂದ್ರೆ ಶೇರ್ ಮಾಡ್ಕೊಂಡು ತೋರ್ಸೋಣಂತ. ಇನ್ನೂ ಬಂದಿಲ್ಲಲ್ಲ, ತೊಗೊಂಡು ಬಂದಿಲ್ಲ. ಇನ್ನೂ ಟೀಚರ್ ಮನೆ ಆಗೈತಿ. ತೊಗೊಂಬಂದ್ಮೇಲೆ ಮತ್ತೆ ತೋರ್ಸೋ. ಹಾಂ, ಮ್ಯಾಮ್ ಅವ್ರ ಮನೆಗೆ ಇರುತ್ತೆ. ಈಗ ಅದು ಅವ್ರ ಮನೆ ಹೋಗೋಣ ಅಂತಡಿ. ಇವಾಗ ಎಲ್ಲಿ ಹೋಗಿದ್ವಿ ಹೋಗೋಣಂತ. ಅವ್ರ ಕಡೆಗೆ ಇರ್ತಾವೆ ಅಪ್ಪಾಜಿ. ಈಗ ಎಲ್ಲ ಹುಡುಗರು ತೊಗೊಂಬಂದ್ರೆ ನಮ್ಗೆ ಈಗ ನಿನ್ನೆ ಅವ್ರ ಟೈಮ್ ಮ್ಯಾಮ್ ಬ್ಯುಸಿ ಇದ್ರಲ್ಲ, ಅವಾಗ ಹೋಗೋಕ್ಕಾಗಲಿ. ಹೋಗ್ತಾರಣ ತಗೋ. ನಾಳೆ ಇವತ್ತಂತೂ ಆಗಂಗಿಲ್ಲ ನೋಡೋಣ. ನಾಳೆ ತಂದ್ರೆ ನಮ್ಮ ಸಿದ್ದೊಂದು ಮತ್ತೊಂದು ಟ್ರೋಫಿ ಬಂದೈತ್ರಿ. ಅದು ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ನೋಡ್ರಿ. ಮೇನು ಅಂದ್ರೆ ಚಲೋ ಈಗ ಸೈನ್ಸ್ ಅಭ್ಯಾಸ ಮಾಡು ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಣ ಮತ್ತು ಸಾಯಂಕಾಲದ. ಓಕೆ, ಒಂದು 2-3 ಪಾಠ ಏನೈತಲ್ಲ ಸೈನ್ಸ್ ಎಲ್ಲ ರಿವಿಷನ್ನು ತೊಗೊಂಡೆ ಸಿದ್ದುಗೆ. ಅವರು ಕ್ಲಾಸ್ನಾಗ ಏನು ಮಾಡ್ತಾರೆ, ಸ್ಕೂಲ್ನೊಳಗೆ ಕ್ಲಾಸ್ನಾಗ ರಿವಿಷನ್ ಟೆಸ್ಟ್ ಮತ್ತು ಕ್ಲಾಸ್ ಟೆಸ್ಟು ಅವು ಇವು ಅಂತ ರಿವಿಷನ್ ಮಾಡಿಸಿರ್ತಾರೆ. ಬಟ್ ನಾನು ಒಂದು ಸತಿ ಅವಾಗ ಟೈಮ್ ಸಿಕ್ಕಾಗ ಏನು ಮಾಡ್ತೀನಿ ಅಂದ್ರೆ ಸಿಲೆಬಸ್ ಏನು ಬಂದಿರ್ತಲ್ಲ ಅವಾಗ ರಿವಿಷನ್ ಮಾಡಿಸ್ತೀನಿ. ಇನ್ನು ಹಬ್ಬ ಬಂತಲ್ರಿ, ಇನ್ನು ಆಗಂಗೂ ಇಲ್ಲ. ಮತ್ತು ದಿನ ಮಕ್ಕಳು ಇಲ್ಲಿ ಕಾರ್ಯಕ್ರಮ ಇರ್ತಾವೆ. 7 ದಿನ ನಮ್ಮ ಸೊಸೈಟಿ ಒಳಗೆ ಗಣಪತಿ ಕೂಡಿಸ್ತಾರಲ್ಲ. ಹೀಗಾಗಿ ಒಂದು ಸ್ವಲ್ಪ ಅವಾಗ ಕೆಳಗೆ ಹೋಗ್ಬೇಕವ.
ಸೊ ದಿನ ಒಂಥರ ಕಾರ್ಯಕ್ರಮ ಇರ್ತಾವಲ್ಲ, ಹೀಗಾಗಿ ಒಂದು ಸ್ವಲ್ಪ ರಿವಿಷನ್ ಮುಗಿಸ್ಕೊಂಡ್ರಾತು ಅಂತಂದು ಹೇಳಿ ನಾನು ಟೈಮ್ ಇದ್ದಾಗ ಈ ರೀತಿ ಒಂದು ಸ್ವಲ್ಪ ರಿವಿಷನ್ ಮಾಡಿಸ್ತೀನಿ. ಅದಾದಮೇಲೆ ಅವನು ಎಲ್ಲ ಟೀ ಕುಡ್ಕೊಂಡು ಕೆಳಗಡೆ ಹೋಗಿದ್ದ. ಇನ್ನು ಟೈಮ್ ಆಗಲಿ 6:30 ಆಗಕ್ಕೆ ಬಂದಿತ್ತು ನೋಡ್ರಿ. ನಾನು ಮತ್ತು ಇನ್ನು ಈವ್ನಿಂಗ್ ರೂಟೀನ್ ಎಲ್ಲ ಶುರು ಮಾಡ್ಕೊಂಡ್ರಾತು ಅಂತಂದು ಹೇಳಿ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಕಸ ಗಿಸ ಎಲ್ಲ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಶುರು ಮಾಡ್ಕೊಂಡ್ರಾತು ಇನ್ನು ಈವ್ನಿಂಗ್ ರೂಟೀನ್ ಅಂದ್ಕೊಂಡಿದ್ದೆ. ಅವಾಗ ಅಷ್ಟೊತ್ತಿಗೆ ಮತ್ತೆ ಸಿದ್ದು ಮೇಲೆ ಬಂದ. ಈಗ ಮಳೆ ಬೇರೆ ಸ್ವಲ್ಪ ಹೋಗೋದು ಬರೋದು ಶುರು ಐತಲ್ರಿ, ಗುಂಜು ಹೀಗಾಗಿ ಕೆಳಗಡೆ ಸ್ಲಿಪ್ಪಾಗಿ ಬಿದ್ದು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಬಂದಿದ್ದೆ. ಸ್ವಲ್ಪ ಏನು ಅಂತ ನೋವಾಗಿದ್ದಿಲ್ಲ, ಹೀಗಾಗಿ ಕಾಲು ನೋವಾಗೈತಿ ಅಂತ ಮತ್ತೆ ಮೇಲೆ ಬಂದ. ಅವನಿಗೆ ಒಂದು ಸ್ವಲ್ಪ ಆಯೋಡೆಕ್ಸ್ ಅದು ಹಚ್ಚಿ ಮನ್ಗಿಸಿ ಮತ್ತು ನಾನು ಇನ್ನು ಸಾಯಂಕಾಲಕ್ಕಂದ್ರೆ ಒಂದು ಸ್ವಲ್ಪ ಮ್ಯಾಗಿ ಮಾಡಿದ್ರಾತು ಮಕ್ಕಳಿಗೆ ಅಂತಂದು ಹೇಳಿ ಮಾಡೋಣ ಅಂತಂದು ಹೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಅಷ್ಟೊತ್ತನಿಗೆ ಇವನು ಬಂದ. ಇನ್ನೇನು ಕಟ್ ಮಾಡಿ ಇಟ್ಕೊಂಡು ಇನ್ನು ಈವ್ನಿಂಗ್ ರೂಟೀನ್ ಎಲ್ಲ ಶೇರ್ ಮಾಡ್ಕೊಂಡ್ರಾತು ಅಂತ ಮಾಡಕತ್ತಿದ್ದೆ ನೋಡ್ರಿ. ಸೊ ಇವನು ಬಿದ್ದು ಬಂದಲ್ಲ, ಸೊ ಎಲ್ಲ ಎಡವಟ್ಟನ ಆಗಿಬಿಡ್ತು ನನಗೆ. ಹೀಗಾಗಿ ಸ್ವಲ್ಪ ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡಿನಿ. ಮತ್ತು ಕ್ಯಾರೆಟು, ಬೀನ್ಸು, ಈರುಳ್ಳಿ ಮತ್ತು ಗೋಬಿ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಪ್ಸಿಕಮ್ ಇರಲಿಲ್ಲ ಆ್ಯಕ್ಚುಲಿ, ಮತ್ತು ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಈರುಳ್ಳಿ ಸೊಪ್ಪಿತ್ತು, ಉಳ್ಳಾಗಡ್ಡಿ ತೊಪ್ಪಲು ಅಂತೀವಲ್ರಿ, ಅದು ನೂಡಲ್ಸ್ಗೆ ಅದು ಚಲೋ ಆಗ್ತತಿ. ಹೀಗಾಗಿ ಅದನ್ನೂ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಒಂದು ಕಡೆಗೆ ನಾನು ನೂಡಲ್ಸ್ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದ್ರಾಗ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ಮತ್ತೆ ನಾನು ಬಸದು ಇಟ್ಕೋತೀನಿ. ಸೊ ಇದನ್ನೆಲ್ಲ ಕಟ್ ಮಾಡೋದು ಮತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಹಂಗೆ ನಂದು ಎಲ್ಲ ಈವ್ನಿಂಗ್ ರೂಟೀನ್ ಶುರು ಇತ್ತು ನೋಡ್ರಿ. ಅವನು ಸ್ವಲ್ಪ ಬಿದ್ದು ಬಂದಿದ್ದರಿಂದ ಟಿ ವಿ ನೋಡ್ಕೊತಾ ಕುತ್ಕೊಂಡಿದ್ದ. ಆ್ಯಕ್ಚುಲಿ ಇದು ವ್ಲಾಗ್ ದೊಡ್ಡದಾಗಬೇಕಿತ್ತು, ದೊಡ್ಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಎಲ್ಲ ನಾನು ಯಾವ ರೀತಿ ಮಾಡ್ತೀನಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರೋತ್ತು ಅಂತ ಎಲ್ಲ ಪ್ಲ್ಯಾನ್ ಮಾಡಿದೆ. ನಾನು ಸಾಯಂಕಾಲ ಈವ್ನಿಂಗ್ ರೂಟೀನೇ ಶುರು ಮಾಡ್ಕೊಂಡಿದ್ದೆ. ಬಟ್ ಹಿಂಗಾಗಿದ್ದಕ್ಕೆ ಏನಾಯ್ತಂದ್ರೆ ಮಕ್ಕಳು ಒಂದು ಸ್ವಲ್ಪ ಡಿಸ್ಟರ್ಬ್ ಆದ್ವು ಅಂದ್ರೆ ನಮಗೂ ಮನ್ಸಿಗೆ ಬರೋಂಗಿಲ್ಲರಿ ಹೀಗಾಗಿ ಮಾಡೋಕ್ಕೆ. ಆಮೇಲೆ ಕಿರಿಕಿರಿ ಆಗ್ಬಿಡ್ತದೆ. ಹೀಗಾಗಿ ಸ್ವಲ್ಪ ಮತ್ತು ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಬೇಯಿಸ್ಕೊಂಡಿದ್ದೆಲ್ಲ ನೂಡಲ್ಸ್ ಚೆಂದಾಗಿ ಬಸದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಮೇಲೆ ಕೆಳಗೆ ಮಾಡಿಟ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ. ಈಗ ಶ್ರಾವಣ ಮಾಸ ಅಲ್ರಿ, ಸ್ವಲ್ಪ ಬೇರೆ ಈ ರೀತಿ ಮಕ್ಕಳಿಗೆ ಬೇಕಾಗತ್ತೆ. ಯಾಕಂದರೆ ನಾನ್ ವೆಜ್ ಅದು ಇರಂಗಿಲ್ಲಲ್ಲ ಒಂದು ತಿಂಗಳ. ಹೀಗಾಗಿ ನಮ್ಮ ಸಿದ್ದುಗ ಮತ್ತು ಧೀರಜ್ಗೆ ಮತ್ತು ನಾನು ನಮ್ಮ ಮನೆಯವ್ರು ಯಾವಾಗಾದರೂ ಮಾಡಿದಾಗ ಒಂದು ಸ್ವಲ್ಪ ಊಟ ಟೇಸ್ಟು ಅಂತ ನಾವು ತಿಂತೀವಿ. ಸೊ 4 ಜನರಿಗೆ ಆಗ್ತೈತೆ ಅಂತಂದು ಹೇಳಿ ಒಂದು ಸ್ವಲ್ಪ ಮಾಡಾಕತ್ತಿ. ಇನ್ನೂ ಒಂದು ಸ್ವಲ್ಪ ನಮ್ಮ ಅನ್ನ ಸಾರೂ ಇತ್ತಲ್ಲ ಬೆಳಗ್ಗೆ ಮಾಡಿದ್ದು, ಹೀಗಾಗಿ ನೂಡಲ್ಸ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅದಕ್ಕೆ ಮಾಡಿ ಎಣ್ಣೆಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಮತ್ತೆಲ್ಲ ತರಕಾರಿ ಹಾಕ್ಕೊಂಡಿದ್ದೆಲ್ಲ ಅವ್ನು ಹಾಕ್ಕೊಂಡು ಚೆಂದಾಗಿ ಬೇಯಿಸ್ಕೊಳಕತ್ತೀನಿ. ಯಾಕಂದರೆ ನೂಡಲ್ಸ್ಗೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಚಲೋ ಆಗ್ತೈತಿ. ಬಟ್ ನನಗಿಲ್ಲೇ ನಾನು ಪೇಸ್ಟನ್ನು ಹಾಕ್ಕೊಂಡ್ರೆ, ಯಾಕಂದರೆ ಸಿದ್ದೂ ಭಾಳ ಒಂಥರ ಕಿರಿಕಿರಿ ಮಾಡಾಕತ್ತಿದ್ದೆ, ಕಾಲು ನೋಯಾಕತ್ತೈತಿ ಹಂಗೆ ಅಂತಂದು ಹೇಳಿ. ಸೊ ಹೀಗಾಗಿ ನಾನು ಬೇಡ ಅಂತಂದು ಹೇಳಿ ಸಿಂಪಲಾಗಿ ನಾನು ಮಾಡಿದ್ರಾತು ಅಂಥೇಳಿ ಪಟ ಮಾಡ್ಕೊಳಕತ್ತಿದ್ದೆ. ಇನ್ನು ಈರುಳ್ಳಿ ಒಂದು ಇಟ್ಕೊಂಡಿದ್ದೆಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಹೇಳಿ ಕಟ್ ಮಾಡಿ ಇಟ್ಕೊಳಕತ್ತಿದ್ದೆ. ಮತ್ತು ಇದಕ್ಕೆ ನಾನು ನೂಡಲ್ಸ್, ಫ್ರೈಡ್ ನೂಡಲ್ಸ್ ಮಸಾಲೆ ಏನು ಸಿಗುತ್ತಲ್ರಿ ಅದನ್ನ ತೊಗೊಂಬಂದಿದ್ದೆ. ಇನ್ನು ತರಕಾರಿ ಎಲ್ಲ ನಾವು ಫ್ರೈ ಆದಮೇಲೆ ನೂಡಲ್ಸ್ ಏನು ನಾನು ಬಸ್ದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಕ್ಕ ನೂಡಲ್ಸ್ದು ಮಸಾಲೆ ಇರ್ತಲ್ಲ ಅದು ಒಂದು ಮಿಕ್ಸ್ ಮಾಡಿ, ಬೇಕಂತಂದ್ರೆ ಒಂದು ಸ್ವಲ್ಪ ಸೋಯಾ ಸಾಸು ನಾವು ಸ್ವಲ್ಪ ಹಾಕ್ಕೊಂಡಿದ್ದೆ, ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ಪು ಮತ್ತು ಬೇಕಾದಷ್ಟು ಉಪ್ಪು ಮತ್ತು ವಿನಿಗರ್ ಹಾಕ್ಕೊಂಡಿದ್ದೆ. ನೀವು ಆ ಮಸಾಲೆ ಹಾಕಿದರೆ ಬೇರೆ ಏನು ಹಾಕೋಕ್ಕೆ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಟ್ ನಮ್ಮ ಮನೆಗೆ ಒಂದು ಸ್ವಲ್ಪ ಸ್ಪೈಸಿ ಬೇಕಾಗಿತ್ತು, ಹೀಗಾಗಿ ಒಂದು ಸ್ವಲ್ಪ ವಿನಿಗರ ಮತ್ತು ಸೋಯಾ ಸಾಸು ಇದನ್ನೆಲ್ಲ ಹಾಕ್ಕೊಂಡಿದ್ದೆ. ಮತ್ತು ಇದ್ರ ಜೊತೆಗೆ ಬೇಕಂದರೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಗೆ. ಸೊ ಹೀಗಾಗಿ ನಮ್ಗೆ ಯಾವ ಥರ, ನಮ್ಮ ಮಕ್ಕಳಿಗೆ ಯಾವ ಥರ ಆಗ್ತೈತಲ್ಲ ಆ ಟೇಸ್ಟ್ ಮಾಡಿಕೊಟ್ಟಿದ್ದೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿರಿ. ಖರೆ ಹೇಳ್ಬೇಕಂದ್ರೆ ಮಸ್ತ್ ಆಕತಿ. ನೂಡಲ್ಸ್ ಮಸಾಲೆ ಇರುತ್ತಲ್ರಿ, ಫ್ರೈಡ್ ನೂಡಲ್ಸ್ ಮಸಾಲ ಅದೇ ಚಲೋ ಆಗ್ತೈತಿ. ಸೊ ಇವತ್ತಿನ ಈವ್ನಿಂಗ್ ರೂಟೀನು ಹಿಂಗಿತ್ತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.